ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಾಹಿರ್ ಪಾಷಾ, ಎಂ ಅಬ್ದುಲ್ ರಫೀಕ್ ಸಾಬ್, MBS ಜಯ ಭಾರತ್ ಬಸ್ ಎರಡನೇ ಮಗ ನಾನು. ಇದು ಒಂದು ದುಃಖವಾದ ದುರ್ಘಟನಾ ಒಂದು ನಡೀತು 9th April 2026 ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟು ರಾಂಗಾಗಿ ಹೇಳ್ಕೊಡ್ಸಿದ್ರು ನಮ್ಮ ತಂದೆಗೆ. ಅದೇ ಸ್ಟೇಟ್ಮೆಂಟ್ ನಾನು ಕರೆಕ್ಷನ್ ಕೊಡೋಕ್ಕೆ ಮತ್ತು ವಾಪಸ್ಸು ನಿಮಗೆ ಸೋಷಿಯಲ್ ಮೀಡಿಯಾ ಪ್ರಕಾರ ಹೇಳೋಣ ಅಂತ ನಾನು ಒಂದು ನಿಜ ಹೇಳೋಣ ಅಂತ ಇಷ್ಟಪಡ್ತೀನಿ. ಒಂದು ನಮ್ಮ ತಂದೆ ಕ್ಲಿಯರಾಗಿ ಹೇಳಿದ್ರು. ಮೊದಲನೇದು ಪ್ರಾಪರ್ಟಿ ಬಂದುಬಿಟ್ಟು ನನ್ನ ಹತ್ರ ಒಂದು ಬಸ್ ಇದೆ, ಒಂದು ಪರ್ಮಿಟ್ ಇದೆ, ಬಸ್ದು ಪರ್ಮಿಟ್ ಇದೆ, ಜಯ ಭಾರತ್ ಬಸ್ ಅಂತೇಳಿ MBS. ಅದು ಒಂದು ನಾನು 50-50 ಮಾಡ್ತೀನಿ. ನಾವು ಇಬ್ಬರು ಮಕ್ಕಳಿಗೆ ಸಿಸ್ಟರ್ ಅವರು ನಮ್ಮ ಡಾಟರ್ಸ್ ಕೊಟ್ಟರೆ ಕೂಡ 1/3 ಶೇರ್ ನಾನು ಕೊಡ್ತೀನಿ. ಇಲ್ಲ ಅವ್ರು ಬೇಡ ಅಂದರೆ 50-50 ನಾನು ತನ್ವೀರ್ ಪಾಷಾಗೆ, ತಾಹಿರ್ ಪಾಷಾಗೆ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿದರು. ಮತ್ತು ಎರಡನೇದು ಮನೆ ಇದೆ ಒಂದೇ ಒಂದು, ಅದಕ್ಕೆ ಅದರಲ್ಲೂ ನಾನು 50-50 ಮಾಡ್ಕೊಳ್ಳಿ ಅಂತ ವಾಯ್ದೆ ಮಾಡಿದರು ನಮಗೆಲ್ಲ. ನಾನು ಹೇಳಿದೆ ನಮ್ಮ ತಂದೆಗೆ, ಈಗ ತಕ್ಷಣ ತಾವು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಾ, ಫಸ್ಟು ನೀವು ಹೆಲ್ತು ಸರಿ ಮಾಡ್ಕೊಳ್ಳಿ ಅಪ್ಪಾಜಿ. ಒಂದು ಸೆಕೆಂಡ್ ಬಂದುಬಿಟ್ಟು ಆಸ್ತಿ ಎಲ್ಲಿ ಹೋಗೋದಿಲ್ಲ. ನಾವಂದರೆ ನಿಮ್ಮ ಮಕ್ಕಳೇ, ರಫೀಕ್ ಸಾಬ್ ಮಕ್ಕಳು ಇನ್ಯಾರೂ ಆಗೋದಿಲ್ಲ, ಬೇರೆ ಮಾಡಲಿಕ್ಕೂ ಆಗೋದಿಲ್ಲ, ರೈಟ್ಸು ಬರೋದಿಲ್ಲ. ಅದಕ್ಕೆ ಸರಿ ಇರಲಿ ಅಂಥೇಳಿ ನಿಧಾನವಾಗಿ ನಡೆಸೋಣ ಅಂದರೆ ನಮ್ಮ ತನ್ವೀರು ಏನು ಮಾಡಿದಾನಂದರೆ, ಇದು ನಮ್ಮ ತನ್ವೀರ್, ನಮ್ಮ ಎಲ್ಡರ್ ಬ್ರದರ್ ಏನು ಮಾಡಿದಾನಂದರೆ, ಸಡನ್ನಾಗಿ ಇದು ಇಲ್ಲ ಸ್ಟ್ಯಾಂಪ್ ಪೇಪರ್ ತೊಗೊಂಬಿಟ್ಟ 7th ಡೇಟ್ಗೆ. ಒಂದು ಸೆಕೆಂಡ್ ಬಂದುಬಿಟ್ಟು 8th ನೋಟ್ರಿ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ತನ್ವೀರ್ ಪಾಷಾ. 9th ಬಂದುಬಿಟ್ಟು ಸಿಂಗಲ್ ನೇಮ್ ಹಾಕ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಗೊತ್ತೇ ಇಲ್ಲ ಏನು ಇದು ಆಗ್ತಾ ಇರೋದು ಅಂಥೇಳಿ. ಮತ್ತು ನಾನು ಕೇಳಿದೆ ನಮ್ಮ ಅಣ್ಣನಿಗೆ, ಅಣ್ಣ ತಂದೆ ಹೇಳಿದ್ದಾರೆ 50-50 ಮಾಡೋಣ ಅಂದರೆ, ನೀನು ಒಬ್ಬನೇ ಮಾಡ್ಕೊತಾ ಇದೆಯಲ್ಲ, ನ್ಯಾಯನ ಇದು? ಒಂದು ತಂದೆ ಮನೆಗೆ ದೊಡ್ಡದು, ತಂದೆ ಆದಮೇಲೆ ನೀನು ದೊಡ್ಡವನು ಬರೋದು. ನಾವೆಲ್ಲೋ ತಂದೆ ತಾಯಿ ರಕ್ತ ಯಾರು ಬರೋದು ಅಂದರೆ ಮಕ್ಕಳಿಗೆ ಬರೋದು. ನಾವು ಒಬ್ಬರು ಇಲ್ಲ ಅಂದರೆ ಇನ್ಯಾರಿಗೆ ಒಬ್ಬರು ಇಲ್ಲ ಅಂದರೆ ನಾವು ಊರವ್ರಿಗೆ ನ್ಯಾಯ ಮಾಡೋರು, ನಮ್ಮದಲ್ಲೇ ನ್ಯಾಯ ಇಲ್ಲ ಅಂದರೆ. ಅದಕ್ಕೆ ಆ ಹೇಳಿದ್ದಕ್ಕೆ ನಾನು ಏನು ಮಾಡಿದಾನಂದರೆ, 8 ನೈಟ್ ನಾನು ಮಲಗಿದ್ದೆ. 31st ನೈಟು ಫಿಲೋಮಿನಾ ಹಾಸ್ಪಿಟ್ಲಿಂದ ನಾನು ಬೆಂಗಳೂರಿಂದ ಮುಳಬಾಗಿಲು ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ನಾನು ಬಂದೆ, ತಂದೆ ಜೊತೆಯಲ್ಲಿದ್ದೆ. ಅಣ್ಣ ಕೂಡ ಮುಂದೆ ಹೋಗ್ತಾ ಇದ್ದ. ಸಡನ್ನಾಗಿ 8th ಮಾರ್ನಿಂಗ್ ಏನು ಮಾಡಿದ್ದಾನಂದರೆ, 9th ಮಾರ್ನಿಂಗ್ ಏನು ಮಾಡಿದ್ದಾನಂದರೆ, ಎದ್ದು ಇನ್ನೂ ಕಣ್ಣು ಉಜ್ಜಿಲ್ಲ, ನೀರು ಕುಡಿಯೋದು ದುರವಿಷ ಅದು. ಸಡನ್ನಾಗಿ MBS ಸ್ಟಾಫ್ ಎಷ್ಟು ಜನ ಆಗಿದ್ದಾರೆ, ಎಲ್ಲರಿಗೆ ಬೇರೆ ಬೇರೆ ಜಾತಿಯಿಂದ ಬಂದಿದ್ದಾರೆ, ದಲಿತವ್ರು ಬಂದಿದ್ದಾರೆ, ಇನ್ನು ಹಿಂದೂಸಲ್ಲಿ ಬೇರೆ ಬೇರೆ ಜಾತಿಯಲ್ಲಿ ಕರೆದಿದ್ದೀನಿ, ನಿನಗೆ ಓಡಿಸ್ತೀನಿ ನಾನು, ಮುಸ್ಲಿಮ್ಸಲ್ಲೂ ನಾನು ಬೇರೆ ಬೇರೆ ಜಾತಿಯಲ್ಲಿ ಕರೆಸಿದ್ದೀನಿ, ನಿನಗೆ ಬಿಡ್ತೀನ ಅಂತೇಳಿ ಒಬ್ಬ ಅಪರಾರ್ಗೆ ಕರೆದಿದ್ದಾನೆ. ಯಾರು ಅವನನ್ನು ಕೇಳಿದ್ರೆ, ಯಾರನ್ನ ಅವ್ನು ಕೇಳಿದ್ರೆ ರೌಡಿ ಶೀಟ್ರು ಅವನೊಬ್ಬ, ನಿನಗೆ ಇಲ್ಲಿಂದ ಮನೆ ಆಚೆ ನಾನು ಬಿಡೋಕ್ಕೆ ಹೋಗೋದಿಲ್ಲ ಅಂಥೇಳಿ ಅವನಿಷ್ಟು ಮನೆ ಆಚೆ ಬಂದುಬಿಟ್ಟು, ಏನಾಗಿದೆ, ನಾನು ಬೆಡ್ರೂಮಲ್ಲಿ ಮಲಗಿದ್ದೆ, ಸಡನ್ನಾಗಿ ಬಂದುಬಿಟ್ಟು ಎದ್ದೋಳು, ಏನಾಯಿತು ನಿನಗೆ ಅಂತ ಕೇಳೋಣ ಅಂದರೆ, ಸಡನ್ನಾಗಿ ಬಂದುಬಿಟ್ಟು ಪೊಲೀಸವರು ಬಂದಿದ್ದರು ಸಿವಿಲ್ ಡ್ರೆಸ್ಸಲ್ಲಿ. ಸ್ಟೇಟ್ಮೆಂಟ್ ಕೇಳಿದ್ರು, ಏನಪ್ಪ ಏನು ಸಮಾಚಾರ ಅಂದರೆ, ನನಗೆ ಗೊತ್ತಿಲ್ಲ, ತಂದೆ ಹೆಲ್ತ್ ಏನಾಗಿದೆ, ಆಸ್ಪತ್ರೆಯಿಂದ ನಾವು ತಗೊಬಂದಿದ್ವಿ ನೋಡೋಕ್ಕೆ ಹೋಗ್ತಾರೆ, ಇಲ್ಲ ನೀನೇನೋ ಆಸ್ತಿ ಬಗ್ಗೆ ಕೇಳೋಕ್ಕೆ ಬರ್ಕೊಂಡಿದ್ಯಾ ಅಂತೆ, ಮತ್ತೆ ಬಂದುಬಿಟ್ಟು ನೀನು ತೊಂದರೆ ಮಾಡ್ತಾಯಿದ್ದೀಯಾ ಅಂತ ಹೇಳಿದ್ದಾರೆ. ನಾನು ತೊಂದರೆ ಮಾಡಿದರೆ ಪ್ರೂಫ್ ಕೊಡಿ. ನಾನು ಒಬ್ಬನೇ ಆ ದಿನ ಮನೆಯಲ್ಲಿ ಇದ್ದಿಲ್ಲ. ಅವ್ರ 2 ಸಿಸ್ಟರ್ಸು, ಅಖ್ತರ್ ಬೇಗಮ್ ಮತ್ತು ಸೆಕೆಂಡ್ ಬಂದುಬಿಟ್ಟು ಗುಲ್ಜಾರ್ ಬೇಗಮ್, 2 ಸಿಸ್ಟರ್ಸ್ ಇದ್ದರು, ಎಲ್ಡರ್ ಸಿಸ್ಟರು ಮತ್ತು ಇನ್ನು ಯಂಗರ್ ಸಿಸ್ಟರ್ ಇದ್ದರು ಮನೆ ಒಳಗಡೆ. ಮತ್ತು 3ನೇ ಬಂದುಬಿಟ್ಟು ಫೆರೋಸ್ ಪಾಷಾ, ನಮ್ಮ ಕಸಿನ್ ಬ್ರದರು, ಅವನು ನೋಡ್ಕೊತಾ ಇದ್ದ, ನಾನು ಇದ್ದೆ ಆ ಮನೆಯಲ್ಲಿ. ಮತ್ತು ನಮ್ಮ ಭಾರ್ಯ ಕೂಡ ಇದ್ದರು, ಅಡ್ವೊಕೇಟು. ಮತ್ತು ಬಂದುಬಿಟ್ಟು ಅಖಿಲ್ ಅಂತೇಳಿ ಎಲೆಕ್ಟ್ರಿಷಿಯನ್, ಅವ್ರು ನೈಟ್ ಡ್ಯೂಟಿ ಮಾಡೋಕ್ಕೆ ಅವ್ರು ಬಂದರು. ಇನ್ನೂ 2 ಕೆಲಸ ಮಾಡೋರು ಇದ್ದರು. ಇಷ್ಟು ಜನ ಮನೆಯಲ್ಲಿ ಇದ್ದಾಗೆ ನಾನು ಅಡ್ವೊಕೇಟು ನಮ್ಮ ಮಿಸ್ಸಸ್ ಇದ್ದಾಗೆ ನಾನು ಹೋಗಿ ಒಂದೇ ನೈಟಲ್ಲಿ ಡ್ರಾಫ್ಟ್ ಮಾಡ್ಕೊಂಬಿಟ್ಟು, ಇವಾಗ ಅಣ್ಣ ಮಾಡ್ಕೊಂಡಿದ್ದಾನಲ್ಲ ತನ್ವೀರ್ ಪಾಷಾ, ಆ ಥರ ಒಂದೇ ನೈಟಲ್ಲಿ ನಾನು ನೋಟ್ರಿ ಮಾಡ್ಕೊಂಬಿಟ್ಟು, ರಿಜಿಸ್ಟರ್ ಮಾಡ್ಕೊಂಬಿಟ್ಟು
ಇದೆಲ್ಲ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನ. ಮಾಡ್ಕೋಬೇಕಂದ್ರೆ ನಾನು ಯಾವಾಗಲೂ ನಾನು ಮಾಡ್ಕೊತಾ ಇದ್ದೆ. ನಾನು ಆಸ್ತಿಗೋಸ್ಕರ ನಾನು ಬಂದಿಲ್ಲ ಇಲ್ಲಿ. ನಾನು ಬಂದಿದ್ದೇನೆಂದರೆ ಒಂದೇ ಒಂದು, ನಮ್ಮ ತಂದೆ ಹೆಲ್ತ್ ಸರಿಯಾಗಲಿ. ನಮ್ಮ ತಂದೆ ಹೆಲ್ತ್ ಸರಿ ಆದಮೇಲೆ ನಾನು ಮತ್ತೆ ಬಂದುಬಿಟ್ಟು ಆಸ್ತಿ ಬಗ್ಗೆ ಮಾತಾಡೋಣ, ಎಲ್ರಿಗೆ ನಿಧಾನಕ್ಕೆ ಮಾತಾಡೋಣ ಅಂತ ನಾನು ಮನಸ್ಸು ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಒಂದೇ ಒಂದು ಮತ್ತು ಅಬ್ರಾರು ಬಂದ, ಮತ್ತು ಇನ್ನು ಪೊಲೀಸವರು ಬಂದರು. ಸಡನ್ನಾಗಿ ಅಡ್ವೊಕೇಟು ನಯಾಜ್ ಅಂತೇಳಿ ಮುಳ್ಬಾಗಲ್ ಅಡ್ವೊಕೇಟ್ ಅವರು ಬಂದರು. ಏನಾಗಿದೆ ಅಂತ ಕೇಳಿದ್ರು. ನಾನು ಹೇಳಿದೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಸಡನ್ನಾಗಿ ಪೊಲೀಸ್ ಬಂದರು, ಸಡನ್ನಾಗಿ ನೇಬರ್ಸ್ ಬಂದರು, ಸಡನ್ನಾಗಿ ರೌಡೀಸ್ ಬಂದರು, MBS ಬಸ್ ಸ್ಟಾಫ್ ಬಂದರು. ಯಾರು ಕರೆದ್ರು ಅಂದರೆ ತನ್ವೀರ್ ಪಾಷಾ ಕರೆದಿದ್ದಾರೆ ಅಂತ ಕೇಳ್ತಾರೆ. ಏನು ಸಮಾಚಾರ ಅಂದರೆ ನನಗೆ ಹೊಡೆಯೋಕ್ಕೆ ನಿನ್ಗೆ ಅಟ್ಯಾಕ್ ಮಾಡೋಕ್ಕೆ ನಿನ್ನ ತಂದೆಗೆ ತುಂಬ ಪ್ರಾಣ ಇದು ಮಾಡ್ತಾಯಿದೆಯಾ ಅಂತೆ, ತೊಂದರೆ ಕೊಡ್ತಾ ಇದೆಯಾ ಅಂತ ಹೇಳಿ ಬಂದರು. ನಾನು ಬೀಳಲೇಬೇಕಾಗಿತ್ತು ಆ ಮನೆ. ಆ ಟೈಮಲ್ಲಿ ನಮ್ಮ ತಂದೆ ಹೆಲ್ತು ತುಂಬ ಕ್ರಿಟಿಕಲ್ ಆಗಿತ್ತು. ನಾನೇ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದು ನಾನೇ ಬಿಟ್ಟಿದ್ದು ಬೆಂಗಳೂರಿಂದ. ಇಲ್ಲಿ ಆಸ್ತಿಯಲ್ಲಿ ಹೋಗೋದಿಲ್ಲ, ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಅದೇ ದಿನ ನಾನು ಕುತ್ಕೊಬಿಟ್ಟು ಬೆಂಗಳೂರಿಗೆ ನಾನು ಬಂದುಬಿಟ್ಟೆ. ವಾಪಸ್ಸು ಬಂದುಬಿಟ್ಟು ನಾನು ಇದ್ದಾಗೆ ಇಮಿಡಿಯೇಟು ತಂದೆ ಮತ್ತು ಟ್ರಾನ್ಸಾಕ್ಷನ್ ನಾನು ಚೆಕ್ ಮಾಡಿದ್ರೆ ಸಿಂಗಲ್ ಓನರ್ ನೇಮ್ ಮೇಲೆ ಮಾಡ್ಕೊಂಡಿದ್ದಾನೆ ತನ್ವೀರ್ ಪಾಷಾ. ಒಂದು ಸೆಕೆಂಡು ಪೂರ್ತಿ ಮನೆ ಬಂದುಬಿಟ್ಟು ತನ್ವೀರ್ ಪಾಷಾ ಮಾಡ್ಕೊಂಡಿದ್ದಾನೆ. ನೋಡೋಕ್ಕೆ ಹೋದರೆ ಭಾಗ 4 ಜನಕ್ಕೆ ಬರಬೇಕು, 1/3 ಸಿಸ್ಟರ್ಗೆ ಹೋಗಬೇಕು, ಅರ್ಧ 50-50 ನಾನು ಕೇಳ್ತಾ ಇರೋದು. ನಾನು ಒಬ್ಬನೇ ನಮ್ಮ ತನ್ವೀರ್ ಪಾಷಾ ಥರ ನಾನು ಕೇಳ್ತಾ ಇಲ್ಲ. ಅದಕ್ಕೆ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತನ್ವೀರ್, ನಾನು ಈ ಮೆಸೇಜ್ ನಿಮ್ಗೆ ಏನು ಕೊಡ್ತಾ ಇದ್ದೀನಿ ಅಂದರೆ, ತನ್ವೀರ್ ಪಾಷಾಗೆ ಜಗಳ, ಆಸ್ತಿ ಇದೆಲ್ಲ ಸುಖ ಇಲ್ಲ. ಒಂದು ನ್ಯಾಯವಾಗಿ ನಾನು ನಿನ್ನ ತಮ್ಮ, ನೀನು ನಮ್ಮ ಅಣ್ಣ ಇದ್ದರೆ, ನಿಜ ಇದ್ದರೆ ನಮ್ಮ ತಂದೆ ಇವಾಗ ನೀನು ಹೌಸ್ ಅರೆಸ್ಟ್ ಮಾಡ್ಕೊಂಬಿಟ್ಟು ಐಸೋಲೇಟ್ ಮಾಡ್ಕೊಬಿಟ್ಟು ನೀನು ಇವಾಗ ಮರ್ಡರ್ ಅಂತಾರೆ, ಇಟ್ ಈಸ್ ಇಂಡೈರೆಕ್ಟು. ನೀನು ಒಬ್ಬನೇ ಹೆಂಗೆ ನೋಡ್ಕೊತೀಯ? ನಾವು 4 ಜನ ಹುಟ್ಟಿದ್ದು, 4 ಜನ, ನಾವು 2 ಸಿಸ್ಟರ್ಸ್ 2 ಬ್ರದರ್ಸು. ಒಬ್ಬನೇ ನೀನು CCTV ಕ್ಯಾಮ್ರಾ ಈಗ ಹಾಕ್ಕೊಂಡಿದ್ಯಾ, ಮನೆಯಲ್ಲಿ ಯಾರಿಗೂ ಓಡಾಡೋಕ್ಕೆ ಬಿಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಇವಾಗ ನಮ್ಮ ಗಾರ್ಡ್ಸ್ ಇದ್ದಾರೆ, ಅಪಾಯಿಂಟ್ಮೆಂಟ್ ತಗೊಬರ್ಬೇಕು ಅಂತ ಹೇಳ್ತಾರೆ. ಯಾರಾದರೂ ವೆಲ್ ವಿಷರ್ಸ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಈಗ ನೋಡಿದ್ರೆ ಫೇಸ್ಬುಕ್ಕಲ್ಲಿ ಅಫ್ರೋಜ್ ಪಾಷಾಗೆ ಇಟ್ಕೊಂಡ್ಬಿಟ್ಟು, ಅಫ್ರೋಜ್ ಪಾಷಾ ಯಾರಂದರೆ ನಮ್ಮ ತಂದೆ ಮ್ಯಾನೇಜರು, ಇಟ್ಕೊಂಡ್ಬಿಟ್ಟು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸ್ ಎಲ್ಲ ರಿಲೇ ಮಾಡ್ಕೊಂಡ್ಬಿಟ್ಟು ಕಾಂಪಿಟೇಷನ್ ಮಾಡಿದ್ರು ನನ್ನ ಮೇಲೆ. ಮಾಡಿದಾದ್ಮೇಲೆ ಬರ್ಡೇ ಗ್ರ್ಯಾಂಡಾಗಿ ಮಾಡಿದ್ರು. ಅಲ್ಲ, ನಾನು ಒಂದು ಕೇಳ್ಕೊತೀನಿ ಎಲ್ರಿಗೆ, ನೀವೆಲ್ಲ ಸಂತೋಷವಾಗಿ ಬಂದರು, ನಮ್ಮ ತಂದೆ ಒಳ್ಳೆ ಹೆಸರು ಮಾಡಿದ್ದಾರೆ, ಜನ್ಮದ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದರೆ ಜನ್ಮದ ತಿಥಿ ಮಾಡ್ತಾ ಇದ್ದೀರಾ. ನಾನು ಯಾಕೆ ಕೇಳ್ಕೊತಾ ಇದ್ದೀನಿ ಅಂದರೆ, 84 ಇಯರ್ಸ್ ಅಂತ ಅವರು ತಂದೆ ಹೇಳಿದ್ರು. ಅದು ಒಂದು ಹಾರ ಹಾಕೋಕ್ಕೆ ಇನ್ಫೆಕ್ಷನ್ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ಕೇಕು ಒಂದು ಅರ್ಧ kg ಹತ್ರ ನೀವು ಕ್ರೀಮ್ ತಿನ್ನಿಸಿದ್ದೀರಾ, ಕೇಕ್ ತಿನ್ನಿಸಿದ್ದೀರಾ, ಅಷ್ಟೆಲ್ಲ ತಿನ್ನಿಸಿದ್ದೀರಾ. ಇವಾಗ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ನಾನು ಫೋಟೋಸ್ ರಿಲೀಸ್ ಮಾಡಿದ್ದೀನಿ. ವಂಶೋದಯ ಹಾಸ್ಪಿಟ್ಲಲ್ಲಿ ಅವ್ರು ಇದ್ದಾರೆ. ಯಾರು ಹೋಗ್ತಾ ಇದ್ದಾರೆ ನೋಡೋಕ್ಕೆ? ಅವ್ರು ನಮ್ಮ ತಂದೆ, ನಮ್ಮ ಅಣ್ಣ ಹೇಳ್ತಾರೆ, ಇಲ್ಲ ಅವ್ರು ಸತ್ತೋದ್ರೆ ಸಾಕು, ಇವಾಗ ಅವನೇ ಕಾರಣ. ನಮ್ಮ ತಂದೆ ತೀರೋಗ್ಬಿಟ್ರೆ ಏನು ಹೇಳ್ತಾನೆ? ನಮ್ಮ ತಂದೆ ತೀರೋಗ್ಬಿಟ್ರೆ ಆಯಿತು, ಪ್ರಾಪರ್ಟಿ ಎಲ್ಲ ನನಗೆ ಬಂದುಬಿಡ್ತು. ಇಲ್ಲ, ಸುಳ್ಳು. ತನ್ವೀರ್ ಪಾಷಾ, ನೀನು ಓಡಿಸ್ತಾ ಇರ್ಬೋದು ವೆನ್ಸನ್ ಬಸ್ನ ಲೀಸಿಗೆ ತೊಗೊಂಬಿಟ್ಟು, ನಜೀರಿಯಾ ಬಸ್ನ ಲೀಸಿಗೆ ತೊಗೊಂಬಿಟ್ಟು, ಕಿಸಾನ್ ಬಸ್ನ ಲೀಸಿಗೆ ತೊಗೊಬಿಟ್ಟು, CMC ಬಸ್ನ ಲೀಸಿಗೆ ತೊಗೊಬಿಟ್ಟು, ಮತ್ತೆ ಜೇಬರೋತಂದು 6 ಬಸ್ಸಸ್ ನೀನು ತೊಗೊಂಡಿದ್ಯಾ ಒಂದು ಸ್ವಂತ ಮಾಡಿ. ಮತ್ತೆ 3 ಕಾರ್ ಇಟ್ಕೊಂಡಿದ್ಯಾ. ಪ್ಯಾನ್ ಕಾರ್ಡ್ ನಿಂದು ಚೆಕ್ ಮಾಡಿದ್ರೆ ಮೈಸೂರಲ್ಲಿ ಆಸ್ತಿ ಮಾಡಿದ್ಯಾ, ಮುಳ್ಬಾಗಲಲ್ಲಿ ಮಾಡಿದ್ಯಾ, ತಂದೆಗೆ ಮೋಸ ಮಾಡಿ ಮನೆ ಬರ್ಸ್ಕೊಂಡಿದ್ಯಾ, ಮತ್ತೆ ಬಂದುಬಿಟ್ಟು ಏನೇನು ಬೇಕಾ ಮೈಸೂರಲ್ಲೂ ಎಲ್ಲ ಮಾಡ್ಕೊಂಡಿದ್ಯಾ. ನನ್ನ ಪ್ಯಾನ್ ಕಾರ್ಡ್ ನಾನು ಕೊಡ್ತೀನಿ, ಧೈರ್ಯವಾಗಿ ನಾನು ಕೊಡ್ತೀನಿ. ನಾನು ಪ್ಯಾನ್ ಕಾರ್ಡ್ಗೆ ನಾನು ಇನ್ಕಮ್ ಟ್ಯಾಕ್ಸ್ ಅಸೆಸಿ ಇದ್ದರೆ ನಾನು, ನೀವು ಏನು ಹೇಳ್ತೀರಾ ನಾನು ಬಿಟ್ಕೊಡ್ತೀನಿ. ನಿನ್ನ ಅಸೆಸಿ ನಾನು ಚೆಕ್ ಮಾಡು ಹೆಂಗಿದೆ ಅಂತೇಳಿ. ಮಕ್ಕಳು ನಿನ್ಗೇನ ಇರೋದು, ನಿನ್ಗೇನ ಹೆಂಡತಿ ಇರೋದು? ದಿಸ್ ಇಸ್ ಸೆಕೆಂಡ್ ಲೈಫ್. ಫಸ್ಟ್ ಲೈಫ್ ಹೆಂಗಿರುತ್ತೆ? ನಾವು ತಂದೆ ಕೊಟ್ಟಿದ್ದು 4 ಜನ ಪ್ರಕಾರ ದೊಡ್ಡವ್ರು ಕರೆಸಿ ನೀನು ಒಂದು ಫ್ಯಾಮಿಲಿ ಮೀಟಿಂಗ್ ಮಾಡಿಸಿದ್ಯಾ? ಫ್ಯಾಮಿಲಿ ವೆಲ್ ವಿಷರ್ಸ್ನ ಕರೆಸಿ ಮೀಟಿಂಗ್ ಮಾಡಿದ್ಯಾ? ನೀನು ಮಾಡ್ತಾ ಇಲ್ಲ. ಮುಳ್ಬಾಗಲ್ಲೆಲ್ಲ ನೀನು ರಾಜಕ ಅಂತ ನೀನು ಇಟ್ಕೊಂಡಿದ್ಯಲ್ಲ, ಇದು ತಪ್ಪು. ಇನ್ನೂ ನಾನು ಒಂದೇ ಒಂದು ಮಾತು ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ, ಇನ್ನೂ ಟೈಮ್ ಇದೆ. 2 ಸಿಸ್ಟರ್ಸ್ ಇದ್ದಾರೆ, ಕರಿ, ನನಗೆ ಕರಿ, ನಮ್ಮ ತಂದೆಗೆ 4 ಜನ ಕೂತ್ಕೊಳ್ಳೋಣ. ಕ್ಯಾಮ್ರಾ, ನಿನ್ನ CCTV ಕ್ಯಾಮ್ರಾ ರಿಲೇ ಕೊಡು ನಮ್ಮನ್ನು, ನಾವು 4 ಜನ ಕೂತ್ಕೊಳ್ಳೋಣ. ನಮ್ಮ ತಂದೆ ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಕೋರ್ಟಲ್ಲಿ ನಾನು ಡಿಕ್ಲರೇಷನ್ ಕೊಡ್ತೀನಿ, ನಾನು ತಾಹಿರ್ ಪಾಷಾಗೆ ಅವ್ನು ಕೊಡ್ತೀನಿ ಅಂಥೇಳಿ. 2022 ನಾನು ನಮ್ಮ ಭಾರ್ಯ ಅಡ್ವೊಕೇಟು, ಎಲ್ಲ ಅವಾರ್ಡ್ಸ್ ಆಯಿತು, ಫ್ಯಾಮಿಲಿ ಕೇಸಸ್ ಅಸಿಸ್ಟೆಂಟ್ ಮಾಡಿ ಆಯಿತು, ಮಿನಿಸ್ಟ್ರು ಜೊತೆಯಲ್ಲಿ ಮಿನಿಸ್ಟ್ರು ಸಾಹೇಬ್ರ ಜೊತೆ ಅವಾರ್ಡ್ಸ್ ಎಲ್ಲ ಬೇರೆ ಅವಾರ್ಡ್ಸ್ ಎಲ್ಲ ಇದು ಮಾಡಿ ಆಯಿತು, ರೆಕಗ್ನೈಸೇಷನ್ಸ್ ಆಯಿತು. ಆವಾಗೆಲ್ಲ ಎಲ್ಲಿದ್ದೆ ನೀನು?
ಮನೆ ಮುಂದೆನೆ ನೀನು ಕುತ್ಕೊಂತ ಇದ್ದೆ, ಒಂದು ಸತಿ ಕೂಡ ಬಾಣ ಬಂದ್ಬಿಟ್ಟು ನೀನು ನಮ್ಮ ತಂದೆಗೆ ಮಾತಾಡೋ ಅಂದರೆ ಸರಿ ಇಲ್ಲ ಅವನು ಅಂತೇಳಿ ಬೈತಾ ಇದೆಯಾ ನೀನು. ಅದು ರಿಕಾರ್ಡಿಂಗ್ ಇದೆ, ನನ್ನ ಜೊತೆ ರಿಕಾರ್ಡಿಂಗ್ ಇದೆ. ಇದು ಸುಳ್ಳಾಗಿದೆ, ನಾನು ರಿಕಾರ್ಡಿಂಗ್ ನಾನು ಕೊಡೋಕ್ಕೆ ರೆಡಿ. ಲೋಫರ್ ನನ್ನ ಮಗ ಅಂತ ನೀನು ಹೇಳಿದ್ಯಾ ನಮ್ಮ ತಂದೆಗೆ, ಹಲ್ಕ ನನ್ನ ಮಗ ಅಂತ ಹೇಳಿದ್ಯಾ. ಫ್ರೆಂಡ್ಸ್ ಮುಲ್ಬಾಗಲ್ ಫ್ರೆಂಡ್ಸ್ ಇದಕ್ಕೆ ಅವರು ಹೇಳ್ತಾರೆ ನಿಮ್ಮ ತಂದೆ ಸರಿ ಇಲ್ಲ, ಜಡ್ಜ್ಮೆಂಟ್ ಮಾಡಲಿಲ್ಲ ಅಂತ. ಇರಲಿ, ಆಸ್ತಿ ಎಲ್ಲ ಆಸ್ತಿಯಿಂದ ಸೊಲ್ಯೂಷನ್ ಬರೋಲ್ಲ, ಪ್ರಾಬ್ಲಮ್ಸಿಂದ ಎಲ್ಲ ಇದು ಒಂದು ದಾರಿ ಸಿಗಲ್ಲ. ನೀನು ಒಂದು ದಾರಿ ತೆಗಿಬೇಕಂದ್ರೆ ಆಸ್ತಿ ತಂದೆ ನಿನಗೆ ಮಾಡಿದರೆ ನೀನು ನ್ಯಾಯವಾಗಿ ಕರಿ. ವೆಲ್ವಿಷರಲ್ಲಿ ಮುಲ್ಬಾಗಲಲ್ಲಿ ಇನ್ನೂ ಇದ್ದಾರೆ ಒಳ್ಳೆಯವರು, ಇನ್ನೂ ಕೆಟ್ಟವ್ರ ದಾರಿ ನೀನು ಬಿಟ್ಬಿಟ್ಟು ಒಳ್ಳೆಯವ್ರು ಕರಿಬಿಟ್ಟು ಇದು ಈ ಥರ ಮಾಡಿದ್ದಾರೆ ತಂದೆ. ಅವ್ರು ಬದುಕಿರೋ ಹಾಗೆ ನೀನು ಬಂದುಬಿಟ್ಟು ಇಷ್ಟಿದೆ ನಿನಗೆ ಎಷ್ಟು ಕೊಟ್ಟಿದ್ದಾರೆ. ಒಬ್ಬರಿಗೆ ₹1 ಕೊಟ್ಟಿದ್ದಾರೆ, ಇನ್ನೊಂದಿಗೆ 4 ಆಣಿ ಕೊಟ್ಟಿದ್ದಾರೆ, ಇನ್ನೊಂದಿಗೆ 50 ಆಣಿ ಕೊಟ್ಟಿದ್ದಾರೆ. ಅದು ಕರೆಕ್ಟಾ? ನಿನಗೆ ಏನು ಕೊಡ್ದಿಲ್ಲ ಇದ್ದರೆ ನೀನು ಸುಮ್ಮನೆ ಇರ್ತಾ ಇದೆಯಾ? ಎಲ್ಲ ತಂದೆ ಇಷ್ಟ ಅಂತ ನೀನು ಹೇಳ್ತೀಯ. ಮತ್ತೆ ಬಂದುಬಿಟ್ಟು ಏನು ಮಾಡ್ತೀಯ ಅಂದರೆ ನೀನು ಮುಂದಕ್ಕೆ ಬರಲ್ಲ. ಇದು ಡಿಫ್ರೆಂಟ್ ಕೈಂಡ್ ಆಫ್ ಎ ಕ್ರಿಮಿನಾಲಜಿ. ಹಿಂದೆ ಬರ್ತೀಯ ನೀನು. ಬಂದುಬಿಟ್ಟು ಏನು ಮಾಡ್ತೀಯ ಅಂದರೆ ನೀನು ನಾನೇನು ಮಾಡಲಿಲ್ಲ ತಂದೆ ಈ ಥರ ತುಂಬ ಆಸೆ ಬೀಳ್ತಾ ಇದ್ದೀನಿ, ನಮ್ಮ ತಂದೆ ಚೆನ್ನಾಗಿರಬೇಕು, ಇನ್ನೂ 5 ವರ್ಷ ಮೇಲೆ ಬದುಕ್ತಾರವರು ಅಂತ ನಾನು ಇದು ಮಾಡ್ತೀನಿ. ಕಂಪ್ಲೀಟ್ ನೀನು ತಂದೆ ಸರ್ಕಲ್ ನೀನು ಅಕ್ವೈರ್ ಮಾಡಿಬಿಟ್ಟು ನೀನು ಒಬ್ಬನೇ ನೀನೇ ಎಲ್ಲ ನಾನೇ ನೋಡ್ಕೊತಾ ಇದ್ದೀನಿ ಅಂತೇಳಿ ಇದು ಮಾಡ್ತೀಯ. ಇಲ್ಲ, ಇವತ್ತು ನೀನು ಮಾಡ್ತಾ ಇರೋದು ಕರ್ಮಕ್ಕೆ ನಾಳೆಯ ಕರ್ಮ ನಿನಗೆ ನಾಳೆ ಬರ್ತದೆ. ನೀನು ಈ ಮಾತು ಇಲ್ಲಿಗೆ ನಾನು ಮುಗಿಸ್ತೀನಿ. ನನಗೆ ಜಾಸ್ತಿ ಹೇಳ್ಬೇಕಂದ್ರೆ ನನಗೆ ದುಃಖ ಕೂಡ ಬರೆಯುತ್ತೆ, ಅಳಿಯೋಕ್ಕೂ ಕೂಡ ಬರೆಯುತ್ತೆ. ತಂದೆಗೆ ನೀನು ಅವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ರಿಕಾರ್ಡಿಂಗ್ ಇದೆ ನನ್ನ ಜೊತೆ, ಏನಂದರೆ ಬಾ ನೀನು ನಿನ್ನ ಭಾರ್ಯ ಕರ್ಕೊ ಬಾ, ನಾನು ನೋಡಬೇಕು ನೀನು ಬಾ ನೀನು ಅಂತ ಹೇಳಿದ್ದಾರೆ. ನೀನು ಬಂದಿದ್ಯಾ? ಬಂದಿಲ್ಲ. ನೀನು ನಾನು ಕರೆದಿದ್ಯಾ? ಕರೆದಿಲ್ಲ. ನಮ್ಮ ಅಕ್ಕ ಹೇಳಿದ್ದಾರೆ ದುಲ್ಹಾನ ಅಂತೇಳಿ, ಅವ್ರು ಕರೆದಿದ್ಯಾ? ಕರೆದಿಲ್ಲ. ಇನ್ನೊಬ್ರು ಅಕ್ಕಾಗೆ ಇಲ್ಲ. ಎಲ್ಲ ನೀನೇ ಎತ್ಕೊಂಡ್ಬಿಟ್ಟಿದ್ಯಾ. ಕರೆಕ್ಟಾಯಿದು ನೀನು ಮಾಡಿರೋದಾ? ಅದಕ್ಕೆ ಉತ್ತರ ಕೊಡು. ನೀನು ಕೊಡಲಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಅದು ನಾವು ಮಾಡ್ಕೋಬೋದು. ಬಟ್ ಒಳ್ಳೆ ಫ್ಯಾಮ್ಲಿ, ದೊಡ್ಡ ಫ್ಯಾಮ್ಲಿ ಅಂಥೇಳಿ ನಾನು ಒಂದೇ ಒಂದು ಮತ್ತೆ ಪ್ರಯತ್ನ ಪಡ್ತೀನಿ. ಮತ್ತೆ ಒಂದು ಸತಿ ನಿನ್ನ ಕೇಳ್ಕೊತೀನಿ. ಮುಲ್ಬಾಗಲಲ್ಲಿ ಅಬ್ದುಲ್ ರಫೀಕ್ ಸಾಬ್ ಅಂದರೆ ಭಾಳ ಹೆಸರಿದೆ. ಅದೇ ಹೆಸರು 50-50 ಮಾಡ್ಕೊಬಿಟ್ಟು ನಾವು 100% ಬೇಡ, ನನಗೆ 50-50 ಮಾಡ್ಕೊಂಬಿಟ್ಟು ನೀನು 5 ಬಸ್ಸು, ನಾನು 5 ಬಸ್ಸು ಜೊತೆಯಲ್ಲಿ ಓಡಿಸೋಣ. ನಿನಗೆ ಬಸ್ ಇಲ್ಲ, ಏರೋಪ್ಲೇನ್ ಸಿಕ್ದಂಗೆ ನೀನು ಇದು ಮಾಡ್ತಾ ಇದೆಯಲ್ಲ, ಸನಾಟ ಮಾಡ್ತಾ ಇದೆಯಲ್ಲ ಊರಲ್ಲೆಲ್ಲ ಇಟ್ಕೊಂಡ್ಬಿಟ್ಟು. ಅದೇ ಎಫರ್ಟ್ಸ್ ನೀನು ತಂದೆಗೆ ಆಗ್ಬಿಟ್ಟು ಫಿಲೋಮಿನಾಸ್ ಕರ್ಕೊಬಂದು ನೀನು ತೋರಿಸಿದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಬೈತಾ ಇದ್ದಾರೆ. ಇನ್ನೊಂದು ಕೆಲಸ ಕಾಂಟ್ ಮಾಡಿದ್ದಾನೆ ಫೈರೋಜ್ ಪಾಷಾ ಅಂತ. ಅವ್ರಿಗೇನು ಮಾಡಿದ್ದಾನಂದರೆ MBS ಕಂಪನಿಯಿಂದ ಡಿಬಾರ್ಡ್ ಮಾಡಿದ್ದಾನೆ, ಬ್ಯಾನ್ ಮಾಡಿದ್ದಾನೆ ಅವನು ಬಂದುಬಿಟ್ಟು ಅವ್ರ ಫೈರೋಜ್ ಪಾಷಾ ಯಾಮಣ್ಣ ಅಂತ ಅವ್ರಿಗೆ ಹೆಸರು ಕರೆಯೋದು ಪ್ರೀತಿಯಿಂದ. ಅವ್ರಿಗೇನು ಮಾಡಿದ್ದಾನೆ, ಸರ್ಕ್ಯುಲೇಟ್ ಮಾಡಿದ್ದಾನೆ ನಮ್ಮ ಇಡೀ ಕುಟುಂಬದಲ್ಲಿ, ಮುಲ್ಬಾಗಲಲ್ಲಿ, ಪಲಮ್ನರಲ್ಲಿ ಮಾಡಿಬಿಟ್ಟು. ಯಾಕಂದರೆ ನನ್ನ ಜೊತೆಯಲ್ಲಿ ನೋಡ್ದ ಅಂತೇಳಿ, ನಾನು ಮದುವೆಗೆ ಓಡಾಡ್ತೀನಿ ಅಂತೇಳಿ ನೀನು ಕಲಿಸ್ದೆ, ನಾನು ಬಂದೆ. ಅವರೆಲ್ಲ ಅವ್ರ ಮನೆಯಲ್ಲಿ ಫೋನ್ ಮಾಡಿ ಕೇಳ್ತಾವ್ರೆ ನಮಗೆ ಬ್ಯಾನ್ ಮಾಡಿದ್ದಾನೆ ಅಂತೇಳಿ.